श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। निजात्मबोध प्रकरण 19 ಆತ್ಮಜ್ಞಾನ ದೃಷ್ಟಿಕರಣ ಸಂಪುಟ 68 ಉಭಯತಾ ಭೇಟಿ स्वानंदे करून निवांत ऐक्य क्षण एक जाण भेटी झालिया नसे वेगळेपण ಅನುಭವೇ ಖೂಣ ಬೋಲತಿ। ಇಬ್ಬರ ಭೆಟ್ಟಿಯಾಗಿತ್ತು ಸ್ವಾನಂದದಿಂದಾಗಿ ಶಾಂತವಾಗಿ ಐಕ್ಯವಾದರೂ ಕ್ಷಣ ಹೊತ್ತು ಒಬ್ಬರಂತಾಗಿ ಭೆಟ್ಟಿಯಾದ ಮೇಲೆ ಉಳಿಯಲಿಲ್ಲ ಬೇರೆ ತನವಾಗಿ ಅನುಭವದ ಲಕ್ಷಣಗಳಿಂದ ಮಾತನಾಡುತ್ತಿದ್ದರು। ವೆಂಕಟೇಶ ಬೋಲೆ कर जोडून बहुता दिवसांची भेटी जाण बोले फारसी भाषा आपण ನುಮಜೆ ಭಾಷಣ ಕೋಣಾಸಿತೆ। ವೆಂಕಟೇಶ ಹೇಳಿದನು ಕೈ ಮುಗಿದವನಾಗಿ ಬಹಳ ದಿನಗಳಿಂದ ಇಚ್ಛೆ ಇತ್ತು ಭೆಟ್ಟಿಯಾಗುವುದಕ್ಕಾಗಿ। ಮಾತನಾಡಿದರು ಫಾರಸಿ ಭಾಷೆಯಲ್ಲಿ ಸಹಜವಾಗಿ, ಆ ಭಾಷಣ ಯಾರಿಗೂ ತಿಳಿಯಲಿಲ್ಲ। ಚಮತ್ಕಾರ ಬಹುತ ವಿಪ್ರಾಸಿ ಪಡೆ ಭ್ರಾಂತಿ ತಯಾ ಸರ್ವಾಸಿ ಮಣತಿ ಸ್ವಾಮಿ ಭೇಟತಿ ಅವಿಂಧಾಸಿ ಆಶ್ಚರ್ಯ ಚಿತ್ತಾಸಿ ವಾಟೇ ತಯಾ। ಬ್ರಾಹ್ಮಣರಿಗೆ ಬಹಳ ಚಮತ್ಕಾರವೆನಿಸಿದ್ದಾಗಿ ಭ್ರಾಂತಿ ಉಂಟಾಯಿತು ಎಲ್ಲರಿಗೆ ವಿಶೇಷವಾಗಿ ಅನ್ನುತ್ತಿದ್ದರು ಸ್ವಾಮಿ ಭೆಟ್ಟಿಯಾಗುತ್ತಾರೆ ಯವನರಿಗಾಗಿ। ಅವರ ಮನಸ್ಸಿಗೆ ಆಶ್ಚರ್ಯವೆನಿಸಿತು। ಉಭಯತಾ ಆನಂದೇ ದೋಘೆ ದಣ ಸ್ವಾಮಿ ವೆಂಕಟೇಶ ಮಿಳೋನ ಸಮುದಾಯ ವಿಪ್ರ ಸಹಿತ ಜಾಣ ಆಲೆ ಘೇವೂನಿ ಘರಾಸಿ। ಉಭಯತಃ ಆನಂದಗೊಂಡರು ಅವರಿಬ್ಬರು। ಸ್ವಾಮಿ ಹಾಗೂ ವೆಂಕಟೇಶ ಭೆಟ್ಟಿಯಾಗಿ ಅವರು ವಿಪ್ರರ ಸಮುದಾಯದೊಂದಿಗೆ ಸ್ವಾಮಿಯವರು ತಿರುಗಿ ಮನೆಗೆ ಬಂದರು ಅವರೆಲ್ಲರನ್ನು ಕರೆದುಕೊಂಡು। ಅವರಿಬ್ಬರ ಭೆಟ್ಟಿಯು ಸ್ವಾನಂದಪೂರ್ಣವಾಗಿತ್ತು। ಅವರಿಬ್ಬರು ಐಕ್ಯ ಹೊಂದಿದಾಗ ಶಾಂತವಾಗಿ ಐಕ್ಯ ಸಂಭವಿಸಿತು। ಆ ಭೆಟ್ಟಿಯ ನಂತರ ಭಿನ್ನತನ ಉಳಿಯಲೇ ಇಲ್ಲ। ಅವರಿಬ್ಬರು ಅನುಭವದ ಲಕ್ಷಣಗಳಿಂದಲೇ ಮಾತನಾಡಿದರು। ಆಗ ಪಠಾಣ ರೂಪದಲ್ಲಿದ್ದ ವೆಂಕಟೇಶನು ಅಂದನು, ನನಗೆ ಬಹಳ ದಿವಸದಿಂದ ಭೆಟ್ಟಿಯಾಗಬೇಕೆಂಬ ಆಸೆ ಇತ್ತು। ಅವರಿಬ್ಬರು ತಮ್ಮ ತಮ್ಮಲ್ಲಿ ಫಾರಸಿ ಭಾಷೆಯಲ್ಲಿ ಮಾತನಾಡುತ್ತಿದ್ದುದರಿಂದ ಉಳಿದವರಿಗೆ ಏನೂ ತಿಳಿಯಲಿಲ್ಲ। ಆ ಬ್ರಾಹ್ಮಣರಿಗೆ ಅದರ ಬಗ್ಗೆ ಚಮತ್ಕಾರವೆನಿಸಿತು। ಎಲ್ಲರೂ ಭ್ರಾಂತಿಯಲ್ಲಿದ್ದರು। ಅಂದರೆ ಅವರಿಬ್ಬರು ಒಂದೇ ಆಗಿದ್ದು ಬೇರೆ ಬೇರೆಯಾಗಿ ಇಬ್ಬರು ಕಾಣುತ್ತಿದ್ದರು। ಬ್ರಾಹ್ಮಣರು ತಮ್ಮ ತಮ್ಮಲ್ಲಿ ಅನ್ನುತ್ತಿದ್ದುದೇನೆಂದರೆ, ಸ್ವಾಮಿಯು ಯವನರ ಭೆಟ್ಟಿಯಾಗುತ್ತಾರೆ, ಇದೇ ನಮಗೆ ಆಶ್ಚರ್ಯವೆನಿಸುತ್ತದೆ। ಸ್ವಾಮಿ ಹಾಗೂ ಪಠಾಣ ರೂಪದಲ್ಲಿದ್ದ ವೆಂಕಟೇಶ ಇಬ್ಬರೂ ಆನಂದದಲ್ಲಿದ್ದು ಇಬ್ಬರೂ ಕೂಡಿಯೇ ಮನೆಯ ಕಡೆಗೆ ಬಂದರು। ಬ್ರಾಹ್ಮಣ ಸೋಪ್ಯಾವರಿ ಬೈಸವಿಲೆ ಸರ್ವಾಸಿ ಉಭಯತಾ ಖೋಲಿತ ಏಕಾಂತಾಸಿ ಭಾಷಣ ಕರಿತಿ ಆನಂದೇಸಿ ನ ಕಳೆ ಕೋಣಾಸಿ ವೃತ್ತಾಂತತೋ। ಎಲ್ಲ ಬ್ರಾಹ್ಮಣರನ್ನು ಪಡಸಾಲೆಯಲ್ಲಿ ಕೂಡಿಸಿದರು। ಇಬ್ಬರು ಏಕಾಂತಕ್ಕಾಗಿ ಕೋಣೆಯೊಳಗೆ ಹೋದರು। ಸಂಭಾಷಣೆ ಮಾಡುತ್ತಿದ್ದರು ಆನಂದದಿಂದವರು। ಯಾರಿಗೂ ತಿಳಿಯಲಿಲ್ಲ ಈ ವೃತ್ತಾಂತವೇನು। ಬೈಸಲೆಯ ಸತಿ ದೋಣ ಪ್ರಹರ ವೆಂಕಟೇಶ ಗುಪ್ತ ರೂಪೇ ಜಾತಿ ಸತ್ವರ ಸ್ವಾಮಿ ಏಕಲೇಚಿ ಆಲೆ ಬಾಹೇರ ನವಲ ಥೋರ ಸರ್ವಾಸೀತೆ। ಕುಳಿತಿದ್ದರಿಬ್ಬರು 2 ಪ್ರಹರಗಳವರೆಗೆ ವೆಂಕಟೇಶ ಕೂಡಲೇ ಹೋದರು ಗುಪ್ತ ರೂಪವಾಗಿ। ಸ್ವಾಮಿ ಒಬ್ಬರೇ ಬಂದರು ಹೊರಗೆ। ಎಲ್ಲರಿಗೂ ಅದು ಆಶ್ಚರ್ಯವೆನಿಸಿತು। ವಿಪ್ರಪುಸತಿ ವಿನಂತಿ ಕರೂನ ಕೋಠೆ ನ ದಿಸೆ ಪಠಾಣ ಸ್ವಾಮಿ ಮಣತಿ ವೆಂಕಟೇಶ ದಾಣ ಭ್ರಾಂತಿ ಕೋಣ ತುಮಹಾಸಿತೆ। ಬ್ರಾಹ್ಮಣರು ವಿನಂತಿ ಪೂರ್ವಕ ಕೇಳಿದರು, ಕಾಣುವುದಿಲ್ಲವಲ್ಲ ಪಠಾಣರು ಅಂದರು। ಅವನು ವೆಂಕಟೇಶನೇ ಆಗಿದ್ದನೆಂದು ಸ್ವಾಮಿ ಹೇಳಿದರು। ಎಂಥ ಭ್ರಾಂತಿ ಉಂಟಾಗಿತ್ತು ನಿಮಗೆಲ್ಲರಿಗೆ। ಎಲ್ಲ ಬ್ರಾಹ್ಮಣರು ಪಡಸಾಲೆಯಲ್ಲಿ ಕುಳಿತರು। ಇವರಿಬ್ಬರು ಏಕಾಂತಕ್ಕಾಗಿ ಕೋಣೆಯೊಳಗೆ ಹೋದರು। ಅಲ್ಲಿ ಆನಂದದಿಂದ ಅವರಿಬ್ಬರ ವಾರ್ತಾಲಾಪ ನಡೆಯಿತು। ಅದರ ವೃತ್ತಾಂತವು ಯಾರಿಗೂ ತಿಳಿಯಲಿಲ್ಲ। 2 ಪ್ರಹರಗಳವರೆಗೆ ವೆಂಕಟೇಶನು ಅಲ್ಲಿಯೇ ಇದ್ದನು।
ಹಾಗೂ ಗುಪ್ತ ರೂಪದಿಂದ ಹೊರಟು ಹೋದನು. ಅನಂತರ ಸ್ವಾಮಿಯು ಒಬ್ಬರೇ ಹೊರಗೆ ಬಂದರು. ಇದರ ಬಗ್ಗೆ ಎಲ್ಲರಿಗೂ ಆಶ್ಚರ್ಯವೆನಿಸಿತು. ಆಗ ಬ್ರಾಹ್ಮಣರು ಪಠಾಣರು ಎಲ್ಲಿಯೂ ಕಾಣುತ್ತಿರುವುದಿಲ್ಲವಲ್ಲ ಎಂದು ವಿಚಾರಿಸಿದರು. ಅದಕ್ಕೆ ಸ್ವಾಮಿಯೇ, ಅವನು ವೆಂಕಟೇಶನಾಗಿದ್ದನು. ನಿಮಗೆ ಭ್ರಾಂತಿಯಾಗಿದ್ದರಿಂದ ಅವನನ್ನು ಗುರುತಿಸಲಿಕ್ಕಾಗಲಿಲ್ಲ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಸಂತ ಶ್ರೇಷ್ಠ दास राजाराम महाराज की जय. जय जय रघुवीर समर्थ. नमः पार्वती पतये. हर हर महादेव.